ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 12/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸರ್ವೀಸಿನಲ್ಲಿ ಬಹಳ ಉಮಂಗ ಬರಬೇಕು. ಜ್ಞಾನ ಯೋಗ ಇದ್ದಾಗ ಬೇರೆಯವರಿಗೆ ಕಲಿಸಿ ಸರ್ವೀಸನ್ನು ವೃದ್ಧಿ ಮಾಡಿರಿ. ಪ್ರಶ್ನೆ: ಸರ್ವೀಸಿನಲ್ಲಿ ಉಮಂಗ ಬರದೇ ಇರಲು ಕಾರಣವೇನಾಗಿದೆ? ಯಾವಾಗ ವಿಘ್ನದ ಕಾರಣ ಉಮಂಗವು ಬರುವುದಿಲ್ಲ? ಉತ್ತರ: ಎಲ್ಲದಕ್ಕಿಂತಲೂ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿಯಾಗಿದೆ. ಈ ಕಾಯಿಲೆಯು ಸರ್ವೀಸಿನಲ್ಲಿ ಉಮಂಗ ಬರಲು ಬಿಡುವುದಿಲ್ಲ. ಇದು ಬಹಳ ಕಠಿಣವಾದ ಕಾಯಿಲೆಯಾಗಿದೆ. ಒಂದು ವೇಳೆ ಅಪವಿತ್ರ ದೃಷ್ಟಿಯು ತಣ್ಣಗಾಗಿಲ್ಲ, ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರಗಳು ಸರಿಯಾಗಿ ನಡೆದಿಲ್ಲವೆಂದರೆ ಗೃಹಸ್ಥ ಹೊರೆಯಾಗುತ್ತದೆ. ಹಗುರರಾಗಿ ಸರ್ವೀಸಿನಲ್ಲಿ ಉಮಂಗ ಬರುವುದಿಲ್ಲ. ಗೀತೆ: ಎದ್ದೇಳಿ ಪ್ರಿಯತಮರೇ, ಎದ್ದೇಳಿ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಇಂಥ 2-4 ಒಳ್ಳೆಯ ಗೀತೆಗಳನ್ನು ಎಲ್ಲರೂ ಬಳಿ ಇರಬೇಕು ಅಥವಾ ಟೇಪ್ನಲ್ಲಿ ಭರ್ತಿ ಮಾಡಿರಿ. ಈ ಗೀತೆಗಳು ಮನುಷ್ಯರಿಂದ ಮಾಡಲ್ಪಟ್ಟಿವೆ. ಡ್ರಾಮಾನುಸಾರ ಯಾವುದು ಮಕ್ಕಳ ಕೆಲಸಕ್ಕೆ ಬರುವುದಿಲ್ಲವೋ ಅದು ಟಚ್ ಆಗುತ್ತದೆ. ಇಂಥ ಗೀತೆಗಳು ಮಕ್ಕಳು ಕೇಳುವುದರಿಂದ ನಶೆ ಇರುತ್ತದೆ. ಈಗ ನಾವು ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬ ನಶೆಯು ಮಕ್ಕಳಿಗಿರಬೇಕು. ಹೇಗೆ? ಯಾರಾದರೂ ಯುದ್ಧ ಮಾಡುತ್ತಿದ್ದರೆ ಅವರಿಗೆ ವಿಚಾರ ಬರುತ್ತದೆ, ನಾವು ಇವರಿಂದ ರಾಜ್ಯವನ್ನು ಪಡೆಯುತ್ತೇವೆ, ಇವರ ರಾಜ್ಯವು ನಮ್ಮ ಕೈಗೆ ಬರುತ್ತದೆ ಎಂದು. ಆದರೆ ಅವರೆಲ್ಲರೂ ಅಲ್ಪಕಾಲದ ರಾಜ್ಯಕ್ಕೋಸ್ಕರ ಯುದ್ಧ ಮಾಡುತ್ತಾರೆ. ನೀವು ಮಕ್ಕಳು ಯುದ್ಧವು ಮಾಯೆಯ ಜೊತೆ ಇದೆ. ಅದು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ನೀವೀಗ ಈ ವಿಶ್ವದ ಮೇಲೆ ಗುಪ್ತ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೀರಿ ಅಥವಾ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಇದಕ್ಕೆ ವಾಸ್ತವದಲ್ಲಿ ಯುದ್ಧವೆಂದು ಹೇಳುವುದಿಲ್ಲ. ಡ್ರಾಮಾನುಸಾರ ಯಾರು ಸತೋಪ್ರಧಾನರಾಗಿದ್ದರು ಅವರು ತಮೋಪ್ರಧಾನರಾಗಿದ್ದಾರೆ. ಈಗ ಮತ್ತೆ ಸತೋಪ್ರಧಾನರಾಗಬೇಕು. ನಿಮಗೆ ನಿಮ್ಮ ಜನ್ಮಗಳ ಕತೆ ಗೊತ್ತಿಲ್ಲ. ಈಗ ತಂದೆಯು ತಿಳಿಸುತ್ತಿದ್ದಾರೆ, ಬೇರೆ ಧರ್ಮದವರಿಗೆ ಈ ಜ್ಞಾನವು ಸಿಗುವಂಥ ಅವಕಾಶವೇ ಇಲ್ಲ. ತಂದೆಯು ಕುಳಿತು ನೀವು ಮಕ್ಕಳಿಗೆ ಎಲ್ಲವನ್ನು ತಿಳಿಸುತ್ತಿದ್ದಾರೆ. ಧರ್ಮದಲ್ಲೇ ಶಕ್ತಿ ಇದೆ ಎಂದು ಗಾಯನವಿದೆ. ನಮ್ಮ ಧರ್ಮ ಯಾವುದೆಂದು ಭಾರತವಷ್ಟರಿಗೆ ತಿಳಿದಿಲ್ಲ. ನಿಮಗೆ ತಂದೆಯ ಮುಖಾಂತರ ನಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಎಂದು ತಿಳಿದಿದೆ. ತಂದೆಯು ಬಂದು ಮತ್ತೆ ನಿಮ್ಮನ್ನು ಈ ಧರ್ಮಕ್ಕೆ ವರ್ಗಾವಣೆ ಮಾಡುತ್ತಾರೆ. ನಮ್ಮ ಧರ್ಮ ಎಷ್ಟು ಸುಖ ಕೊಡುವಂಥದ್ದೆಂಬುದು ನಿಮಗೆ ತಿಳಿದಿದೆ. ನೀವು ಯಾರ ಜೊತೆಯಲ್ಲಿಯೂ ಯುದ್ಧ ಮಾಡುವ ಮಾತಿಲ್ಲ, ಅಗತ್ಯವಿಲ್ಲ. ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲಿ ನಿಮಗೆ ಸಮಯ ಹಿಡಿಸುತ್ತದೆ. ಕೇವಲ ಹೇಳುವುದರಿಂದ ಸ್ಥಿತರಾಗುತ್ತೇವೆ ಎಂಬ ಮಾತಲ್ಲ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆಂದು ಅಂತರದಲ್ಲಿ ಈ ಸ್ಮೃತಿ ಇರಬೇಕು. ನಾವು ಆತ್ಮಗಳು ಈಗ ತಮೋಪ್ರಧಾನ ಪತಿತರಾಗಿದ್ದೇವೆ. ನಾವು ಆತ್ಮರು ಯಾವಾಗ ಶಾಂತಿಧಾಮದಲ್ಲಿದ್ದೆವು ಆಗ ಪವಿತ್ರ ಆಗಿದ್ದೆವು ಮತ್ತು ಪಾತ್ರ ಅಭಿನಯಿಸುತ್ತಾ ತಮೋಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಪವಿತ್ರರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕೆ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ನನ್ನನ್ನು ನೆನಪು ಮಾಡಿ. ನಾವು ಈಶ್ವರನ ಸಂತಾನರೆಂದು ನಿಮಗೆ ನಶೆ ಇರುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ನೆನಪಿನಿಂದ ನಾವು ಪವಿತ್ರರಾಗಿ ಮತ್ತೆ ಶಾಂತಿಧಾಮಕ್ಕೆ ಹೋಗುತ್ತೇವೆ ಎಂಬುದು ಎಷ್ಟು ಸಹಜವಾಗಿದೆ. ಪ್ರಪಂಚದವರಿಗೆ ಈ ಶಾಂತಿಧಾಮ ಸುಖಧಾಮ ಏನೆಂಬುದು ತಿಳಿದಿಲ್ಲ. ಈ ಮಾತು ಯಾವುದೇ ಶಾಸ್ತ್ರದಲ್ಲಿಯೂ ಇಲ್ಲ. ಜ್ಞಾನಸಾಗರನ ಗೀತೆ ಒಂದೇ ಆಗಿದೆ. ಅದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಸರ್ವರ ಸದ್ಗತಿದಾತ ಜ್ಞಾನಸಾಗರ ಆ ಪರಂಪಿತ ಪರಮಾತ್ಮನೇ ಆಗಿದ್ದಾರೆ. ಬೇರೆ ಯಾರಿಗೂ ಜ್ಞಾನವಂತರೆಂದು ಹೇಳುವುದಿಲ್ಲ. ಯಾವಾಗ ಅವರು ಬಂದು ಜ್ಞಾನ ಕೊಡುತ್ತಾರೆಯೋ ಆಗ ನೀವು ಜ್ಞಾನವಂತರಾಗುತ್ತೀರಿ. ಈಗ ಎಲ್ಲರೂ ಭಕ್ತರಾಗಿದ್ದಾರೆ. ನೀವು ಭಕ್ತರೇ ಆಗಿದ್ದೀರಿ. ಆಗ ಮತ್ತೆ ಈಗ ನೀವು ಜ್ಞಾನವಂತರಾಗುತ್ತಿದ್ದೀರಿ. ನಂಬರ್ ವಾರ್ ಪುರುಷಾರ್ಥದನುಸಾರ ಜ್ಞಾನವು ಕೆಲವರಲ್ಲಿ ಇರುತ್ತದೆ, ಕೆಲವರಲ್ಲಿ ಇರುವುದಿಲ್ಲ. ಈ ಲೆಕ್ಕದಿಂದ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ತಂದೆಯು ಸರ್ವೀಸಿಗಾಗಿ ಎಷ್ಟು ಉಮಂಗ ತುಂಬುತ್ತಾರೆ. ಅನ್ಯರಿಗೆ ತಿಳಿಸಲು ಮಕ್ಕಳಲ್ಲಿ ಇನ್ನೂ ಆಸಕ್ತಿ ಬಂದಿಲ್ಲ. ಇಂಥ ಯುಕ್ತಿಗಳನ್ನು ರಚಿಸಿ ಭಲೆ ಮಕ್ಕಳು ಶ್ರಮಪಟ್ಟು ಸಮ್ಮೇಳನಗಳನ್ನು ಮಾಡುತ್ತಾರೆ. ಗೋಪುರದಲ್ಲಿ ಸ್ವಲ್ಪ ಶಕ್ತಿ ಇದೆ. ಸಂಘಟನೆಯಲ್ಲಿ ಸೇರಿ ಯುಕ್ತಿಯನ್ನು ರಚಿಸಬೇಕು.
ಸರ್ವೀಸ್ ಹೇಗೆ ವೃದ್ಧಿ ಮಾಡುವುದೆಂದು ಅವರಿಗೆ ವಿಚಾರ ಬರುತ್ತದೆ. ಬಲೆ ಹೆಸರು ಶಕ್ತಿದಳ ಎಂದಾಗಿದ್ದರೂ ಸಹ ಓದು ಬರ ಇಲ್ಲ. ಕೆಲವರು ಅವಿದ್ಯಾವಂತರು ಓದುವವರಿಗೆ ಬಹಳ ಚೆನ್ನಾಗಿ ಓದಿಸುತ್ತಾರೆ. ಅಪವಿತ್ರ ದೃಷ್ಟಿಯು ಬಹಳ ನಷ್ಟ ಮಾಡುತ್ತದೆ ಎಂದು ತಂದೆ ತೋರಿಸುತ್ತಾರೆ. ಇದು ದೊಡ್ಡ ಕಾಯಿಲೆಯಾಗಿರುವ ಕಾರಣ ಉಮಂಗ ಬರುವುದಿಲ್ಲ. ತಂದೆ ಹೋಗಿ ಕೇಳುತ್ತಾರೆ, ನೀವು ಯುಗಲ್ಲಾಗಿದ್ದೀರಿ ಎಂದರೆ ಎರಡೂ ಚಕ್ರಗಳು ಸರಿಯಾಗಿ ನಡೀತಿದೆ. ಒಂದು ಕಡೆ ಎಷ್ಟು ದೊಡ್ಡ ದೊಡ್ಡ ಸೈನಿಕರಿದ್ದಾರೆ, ಸ್ತ್ರೀಯರ ಗುಂಪು ಇದೆ, ಅವರೆಲ್ಲರಿಗೂ ಓದು ಬರಹ ಬರುತ್ತದೆ, ಅಂಥವರಿಗೆ ಸಹಯೋಗ ಸಿಗುತ್ತದೆ. ಆದರೆ ನೀವಿಲ್ಲಿ ಏನಿದ್ದೀರಿ? ಗುಪ್ತವಾಗಿದ್ದೀರಿ. ಕುಮಾರ್ ಕುಮಾರಿಯರು ಏನ್ ಮಾಡುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಗೃಹಸ್ಥ ವ್ಯವಹಾರವೇ ತಲೆಯ ಮೇಲಿರುವ ಕಾರಣ ಬಾಗಿಬಿಟ್ಟಿದ್ದಾರೆ. ಕುಮಾರ್ ಕುಮಾರಿಯರೆಂದು ಕೇಳಿಕೊಂಡರೂ ಸಹ ಅಪವಿತ್ರ ದೃಷ್ಟಿಯು ತಣ್ಣಗಾಗಿರುವುದಿಲ್ಲ. ಎರಡೂ ಚಕ್ರಗಳು ಒಂದೇ ಸಮಾನ ನಡೆಯಲು ಕಷ್ಟವಾಗಿರುತ್ತದೆ. ತಂದೆಯು ಮಕ್ಕಳಿಗೆ ಸರ್ವೀಸ್ ಮಾಡುವುದಕ್ಕೋಸ್ಕರ ತಿಳಿಸುತ್ತಿರುತ್ತಾರೆ. ಕೆಲವರು ಧನವಂತರಾಗಿದ್ದರೂ ಉಮಂಗವಿರುವುದಿಲ್ಲ, ಹಣದ ಹಸಿವುಳ್ಳವರಾಗಿರುತ್ತಾರೆ. ಮಕ್ಕಳಿರುವುದಿಲ್ಲವೆಂದರೂ ದತ್ತು ಮಾಡಿಕೊಳ್ಳುತ್ತಾರೆ. ಬಾಬಾ, ನಾವು ಕುಳಿತಿದ್ದೇವೆ, ನಾವು ದೊಡ್ಡ ಮನೆಯನ್ನು ತೆಗೆದುಕೊಂಡು ಕೊಡುತ್ತೇವೆಂಬ ಉತ್ಸಾಹ ಬರುವುದಿಲ್ಲ. ದೆಹಲಿಯ ರಾಜಧಾನಿ ಹಾಗೂ ಮುಖ್ಯ ಕೇಂದ್ರವಾಗಿರುವ ಕಾರಣ ತಂದೆಯ ದೃಷ್ಟಿಯು ವಿಶೇಷವಾಗಿ ದೆಹಲಿಯ ಮೇಲಿದೆ. ತಂದೆ ಹೇಳುತ್ತಾರೆ, ದೆಹಲಿಯಲ್ಲಿ ವಿಶೇಷವಾಗಿ ಸರ್ವೀಸ್ ಮಾಡಲು ಮುತ್ತಿಗೆ ಹಾಕಿ ಅನ್ಯರಿಗೆ ತಿಳಿಸಿಕೊಡಲು ಒಳಗಡೆ ನುಗ್ಗಬೇಕು. ಪಾಂಡವರಿಗೆ ಕೌರವರಿಂದ 3 ಅಡಿ ಭೂಮಿಯು ಸಿಗಲಿಲ್ಲವೆಂದು ಗಾಯನವಿದೆ. ಕೌರವ ಎಂಬ ಅಕ್ಷರವು ಗೀತೆಯಲ್ಲಿದೆ. ಭಗವಂತನು ಬಂದು ರಾಜ್ಯವನ್ನು ಕಲಿಸಿರುವ ಕಾರಣ ಅದರ ಹೆಸರು ಗೀತೆ ಎಂದು ಇಡಲಾಗಿದೆ. ಆದರೆ ಗೀತೆಯ ಭಗವಂತನನ್ನು ಮರೆತಿದ್ದಾರೆ. ಆ ಕಾರಣ ತಂದೆಗೆ ಗಳಿಗೆಯೂ ಮುಖ್ಯವಾಗಿ ಇದೇ ವಿಷಯದ ಪ್ರತಿ ಕೇಸಿ ಎಂದು ಹೇಳುತ್ತಿರುತ್ತಾರೆ. ಬನಾರಸಿ ವಿದ್ಯುತ್ ಮಂಡಳಿಯವರಿಗೆ ತಿಳಿಸಿ. ಮೊದಲೆಲ್ಲ ತಂದೆಯು ಹೇಳುತ್ತಿದ್ದರು. ಬಾಬಾ ಯುಕ್ತಿಯನ್ನು ಹೇಳುತ್ತಿರುತ್ತಾರೆ. ಮಕ್ಕಳು ಬಹಳ ಪ್ರಯತ್ನ ಪಡಬೇಕು. ತಂದೆಯು ಪದೇ ಪದೇ ತಿಳಿಸುತ್ತಾರೆ. ನಂಬರ್ 1, ದೆಹಲಿಯಲ್ಲಿ ಯುಕ್ತಿಯನ್ನು ರಚಿಸಿ, ಸಂಘಟನೆಯಲ್ಲಿಯೂ ಇದರ ಪ್ರತಿ ವಿಚಾರ ಮಾಡಿ. ಮುಖ್ಯವಾದ ಮಾತು ದೆಹಲಿಯಲ್ಲಿ ಹೇಗೆ ದೊಡ್ಡ ಮೇಳ ಮಾಡಬೇಕು ಎಂಬುದಾಗಿದೆ. ಅವರು ದೆಹಲಿಯಲ್ಲಿ ಬಹಳ ಉಪವಾಸ ಸತ್ಯಾಗ್ರಹ ಮಾಡುತ್ತಾರೆ. ನೀವೇನು ಅಂತ ಕೆಲಸ ಮಾಡುವ ಹಾಗಿಲ್ಲ. ಹೊಡೆದಾಟ ಜಗಳವೂ ಇಲ್ಲ. ಕೇವಲ ನೀವು ಮಲಗಿರುವವರನ್ನು ಜಾಗೃತಗೊಳಿಸುತ್ತೀರಿ. ದೆಹಲಿಯಲ್ಲಿರುವವರಿಗಾಗಿಯೇ ನೀವು ಪರಿಶ್ರಮ ಪಡಬೇಕು. ಕಲ್ಪದ ಹಿಂದಿನಂತೆ ಸೃಷ್ಟಿಯು ಮಾಲೀಕರಾಗುತ್ತೀರಿ ಹಾಗೂ ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಿ ಎಂಬುದು ನಿಮಗೆ ತಿಳಿದಿದೆ. ಇದು ಪಕ್ಕಾ ಆಗಿದೆ. ವಿಶ್ವದ ಮಾಲೀಕರಂತೂ ಆಗಲೇಬೇಕು. ಅಲ್ಲಿ ಜ್ಞಾನದ ಗೋಲಿಯನ್ನು ಹೊಡೆಯುವುದಕ್ಕೆ ಈಗ ನಿಮಗೆ 3 ಅಡಿ ಭೂಮಿಯ ರಾಜಧಾನಿಯು ಬೇಕಾಗಿದೆ. ಅಲ್ಲಿ ಜ್ಞಾನದ ಗೋಲಿಯನ್ನು ಹೊಡೆಯುವುದಕ್ಕೆ ಈಗ ನಿಮಗೆ 3 ಅಡಿ ಭೂಮಿಯು ರಾಜಧಾನಿಯಲ್ಲೇ ಬೇಕಾಗಿದೆ. ಗಣ್ಯ ವ್ಯಕ್ತಿಗಳಿಗೆ ಸಂದೇಶ ಕೊಡಬೇಕು. ಈ ಸಮಯದಲ್ಲಿ ಭಾರತದ ಬಡವರ ಸೇವೆಯನ್ನು ಮಾಡುವುದಕ್ಕೆ ತಂದೆಯು ಬಂದಿದ್ದಾರೆ. ದೆಹಲಿಯಲ್ಲಿ ಬಹಳ ಸರ್ವೀಸ್ ಮಾಡಬೇಕು. ಬಾಬಾ ಸೂಚನೆಯನ್ನು ಕೊಡುತ್ತಿರುತ್ತಾರೆ. ಬಾಬಾ ನಮ್ಮ ಗಮನವನ್ನು ಸೆಳೆಯುತ್ತಿದ್ದಾರೆ ಎಂದು ದೆಹಲಿಯವರು ತಿಳಿಯುತ್ತಾರೆ. ಪರಸ್ಪರ ಕ್ಷೀರಖಂಡವಾಗಿರಬೇಕು. ತಾವು ಪಾಂಡವರು ಕೋಟೆಯನ್ನು ನಿರ್ಮಿಸಬೇಕು. ಅದು ದೆಹಲಿಯಲ್ಲೇ ಆಗಬೇಕಾಗಿದೆ. ಇದರಲ್ಲಿ ಬುದ್ಧಿಯು ಬಹಳ ಚೆನ್ನಾಗಿರಬೇಕು. ಬಹಳಷ್ಟು ಮಾಡಿ ತೋರಿಸುವುದು. ನಮ್ಮ ದೇಶ ಭಾರತ, ನಾವು ಈ ರೀತಿ ಮಾಡುತ್ತಿದ್ದೇವೆಂದು ಹಾಡನ್ನು ಹಾಡುತ್ತಾರೆ. ಆದರೆ ಅವರಲ್ಲಿ ಸ್ವಲ್ಪವೂ ಧೈರ್ಯವಿಲ್ಲ. ವಿದೇಶಿಯರ ಕೈವಾಡವಿಲ್ಲದೆ ಅವರು ಮೇಲೆ ಬರಲು ಆಗುವುದಿಲ್ಲ. ಆದರೆ ನಿಮಗೆ ದೇಹದ್ದಿನ ತಂದೆಯಿಂದ ಬಹಳ ಸಹಯೋಗ ಸಿಗುತ್ತದೆ. ಇಷ್ಟು ಸಹಯೋಗವನ್ನು ಬೇರೆ ಯಾರು ಕೊಡೋಕ್ಕಾಗುವುದಿಲ್ಲ. ಈಗ ಬಹಳ ಬೇಗನೆ ಕೋಟೆಯನ್ನು ರಚಿಸಬೇಕು. ನೀವು ಮಕ್ಕಳಿಗೆ ತಂದೆಯ ವಿಶ್ವದ ಆಸ್ತಿ ಕೊಡುತ್ತಾರೆಂದರೆ ನಿಮ್ಮಲ್ಲಿ ಉತ್ಸಾಹವಿರಬೇಕು. ಬಹಳ ಮಕ್ಕಳ ಬುದ್ಧಿಯು ಅಲ್ಲಸಲ್ಲದ ಮಾತುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಹೆಚ್ಚಿನದಾಗಿ ಬಂಧನಗಳ ಆಪತ್ತು ಮಾತೆಯರಿಗೆ ಬರುತ್ತದೆ. ಅಣ್ಣಂದ್ರಿಗೆ ಅಷ್ಟೊಂದು ಬರುವುದಿಲ್ಲ. ಮಾತೆಯರಿಗೆ ಅಬಲೆಯರೆಂದು ಹೇಳುತ್ತಾರೆ. ಪುರುಷರಿಗೆ ಶಕ್ತಿವಂತರೆಂದು ಹೇಳುತ್ತಾರೆ. ಪುರುಷ ವಿವಾಹ ಆಗುತ್ತಾನೆಂದರೆ ಅವನಿಗೆ ಶಕ್ತಿ ಕೊಡುತ್ತಾರೆ. ನೀನೇ ಗುರು, ಈಶ್ವರ, ಎಲ್ಲವೂ ಎಂದು ಸ್ತ್ರೀ ಅವನನ್ನು ಅನುಸರಿಸುತ್ತಾಳೆ.
ಹಿಂದೆ ಬಿದ್ದಿರುವವರಿಗೆ ಖಂಡಿತವಾಗಿಯೂ ಬಾಲ ಎಂದೇ ಹೇಳಲಾಗುತ್ತದೆ ಅಲ್ವಾ? ಪತಿಯಲ್ಲಿ ಮೋಹ ಮತ್ತು ಮಕ್ಕಳಲ್ಲಿ ಮೋಹ, ಆದರೆ ಪುರುಷನಿಗೆ ಇಷ್ಟೊಂದು ಮೋಹ ಇರುವುದಿಲ್ಲ. ಅವರಿಗೆ ಒಂದು ಚಪ್ಪಲಿ ಅಂದ್ರೆ ಪತ್ನಿ ಹೋದರೆ ಇನ್ನೊಂದು ಮತ್ತೊಂದು ಹವ್ಯಾಸ ಆಗ್ಬಿಟ್ಟಿರ್ತದೆ. ಬಾಬಾ ತಿಳಿಸುತ್ತಾರೆ, ಇದನ್ನು ಸಹ ದಿನಪತ್ರಿಕೆಯಲ್ಲಿ ಹಾಕಿಸಿ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಇದನ್ನು ತಿಳಿಸುವುದು ನಿಮ್ಮ ಕೆಲಸವಾಗಿದೆ. ತಂದೆ ಜೊತೆಯಲ್ಲಿ ದಾದಾರವರು ಇದ್ದಾರೆ. ಇವರು ಹೊರಗಡೆ ಹೋಗುವುದಿಲ್ಲ. ಶಿವ ತಂದೆಯೇ ಇದನ್ನು ನಮಗೆ ಹೇಳಿ ನಮ್ಮ ಮೇಲೆ ಇಂಥ ಆಪತ್ತು ಬಂದಿದೆ, ಇದಕ್ಕೆ ನೀವು ಸಲಹೆಯನ್ನು ನೀಡಿ ಎಂದು ತಂದೆಯನ್ನು ಕೇಳುತ್ತಾರೆ. ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ತಂದೆಯು ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳಿಗೆ ಎಲ್ಲದರ ಜ್ಞಾನವು ಸಿಗುತ್ತದೆ. ಪ್ರಯತ್ನ ಪಟ್ಟು ಒಟ್ಟಾಗಿ ಸೇರಿ ಸಲಹೆಯನ್ನು ತೆಗೆಯಿರಿ. ನೀವು ಮಕ್ಕಳಿಗೆ ವಿಹಂಗ ಮಾರ್ಗದ ಸೇವೆಯ ತಮಾಷೆಯನ್ನು ತೋರಿಸಬೇಕು. ಇರುವೆ ಸಮಾನದ ಮಾರ್ಗವಂತೂ ನಡೆಯುತ್ತಲೇ ಬಲ್ಲಿದೆ. ಆದರೆ ಈಗ ಅನೇಕರ ಕಲ್ಯಾಣ ಮಾಡುವಂತ ತಮಾಷೆಯನ್ನು ತೋರಿಸಿ, ತಂದೆಯು ಇದನ್ನು ಕಲ್ಪದ ಹಿಂದೆಯೂ ತಿಳಿಸಿದ್ದರು, ಈಗಲೂ ತಿಳಿಸುತ್ತಿದ್ದಾರೆ. ಅನೇಕರ ಬುದ್ಧಿ ಒಂದಲ್ಲ ಒಂದು ಕಡೆಗೆ ಸಿಕ್ಕಿ ಹಾಕಿಕೊಂಡಿದೆ. ಉಮಂಗವೇ ಇಲ್ಲ. ತಕ್ಷಣ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ದೇಹದ ಅಭಿಮಾನವೇ ಸತ್ಯಾನಾಶ ಮಾಡುತ್ತದೆ. ಈಗ ತಂದೆಯು ಸತ್ಯ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೆ ಎಷ್ಟು ಸಹಜ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡಿದಾಗಲೇ ಶಕ್ತಿ ಬರುತ್ತದೆ, ಇಲ್ಲವೆಂದರೆ ಸಿಗುವುದಿಲ್ಲ. ಬಲೆ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡುತ್ತಾರೆ, ಆದರೆ ನಶೆ ಇರುವುದಿಲ್ಲ. ಏಕೆಂದರೆ ದೇಹಾಭಿಮಾನದಲ್ಲಿರುತ್ತಾರೆ. ಆತ್ಮಾಭಿಮಾನಿಯಾದಾಗ ನಶೆ ಇರುತ್ತದೆ. ನಾವು ಯಾರಿಗೆ ಮಕ್ಕಳಾಗಿದ್ದೇವೆ? ತಂದೆಯು ತಿಳಿಸುತ್ತಾರೆ, ಎಷ್ಟು ನೀವು ಆತ್ಮಾಭಿಮಾನಿಯಾಗುತ್ತೀರೋ ಅಷ್ಟೇ ನಿಮ್ಮಲ್ಲಿ ಬಲ ಬರುತ್ತದೆ. ಅರ್ಧಕಲ್ಪ ದೇಹಾಭಿಮಾನದ ನಶೆಯಲ್ಲಿದ್ದೀರಿ. ಈಗ ಆತ್ಮಾಭಿಮಾನಿಯಾಗುವುದರಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ನಾವು ಜ್ಞಾನವನ್ನು ಪಡೆದಿದ್ದೇವೆ, ಅನೇಕರಿಗೆ ತಿಳಿಸುತ್ತೇವೆ ಎಂದಲ್ಲ, ಆದರೆ ನೆನಪಿನ ಹರಿತವು ಇರಬೇಕು. ಜ್ಞಾನ ಶಕ್ತಿಯಾಗಿದೆ, ಜ್ಞಾನ ಕತ್ತಿಯಾಗಿದೆ, ನೆನಪು ಯಾತ್ರೆಯಾಗಿದೆ. ಎರಡೂ ಬೇರೆ ಬೇರೆಯಾಗಿದೆ. ಜ್ಞಾನ ಕತ್ತಿಯಾಗಿದೆ, ನೆನಪು ಯಾತ್ರೆಯಾಗಿದೆ. ಎರಡೂ ಬೇರೆ ಬೇರೆಯಾಗಿದೆ. ಜ್ಞಾನದಲ್ಲಿ ನೆನಪಿನ ಯಾತ್ರೆಯು ಹರಿತಬೇಕು. ಇದು ಇಲ್ಲವೆಂದರೆ ಕತ್ತಿಗೆ ಕತ್ತಿಯಾಗಿ ಬಿಡುತ್ತದೆ. ಶೀಕರು ಕತ್ತಿಗೆ ಎಷ್ಟೊಂದು ಮಾನ್ಯತೆಯನ್ನು ಕೊಡುತ್ತಾರೆ. ಅದು ಯುದ್ಧ ಮಾಡುವ ಹಿಂಸೆಯ ಕತ್ತಿಯಾಗಿದ್ದು, ವಾಸ್ತವದಲ್ಲಿ ಗುರುಗಳು ಯುದ್ಧ ಮಾಡುವುದಿಲ್ಲ, ಅವರು ಅಹಿಂಸಾ ಪ್ರವೃತ್ತಿ ಉಳ್ಳವರಾಗಬೇಕಲ್ಲವೇ? ಯುದ್ಧದಿಂದ ಸದ್ಗತಿಯಾಗುತ್ತದೆ. ನಿಮ್ಮದು ಇಲ್ಲಿ ಯೋಗದ ಮಾತಾಗಿದೆ. ನೆನಪಿನ ಬಲವಿಲ್ಲದೆ ಜ್ಞಾನದ ಕತ್ತಿಯು ಕೆಲಸ ಮಾಡುವುದಿಲ್ಲ. ಅಪವಿತ್ರ ದೃಷ್ಟಿಯು ಬಹಳ ನಷ್ಟವನ್ನುಂಟು ಮಾಡುತ್ತದೆ. ಆತ್ಮವು ಕಿವಿಯ ಮೂಲಕ ಕೇಳುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ನೆನಪಿನಲ್ಲಿ ಮಸ್ತರಾಗಿದ್ದಾಗ ಸರ್ವಿ ವೃದ್ಧಿಯಾಗುತ್ತದೆ. ಕೆಲವೊಮ್ಮೆ ನಮ್ಮ ಸಂಬಂಧಿಗಳು ಕೇಳುವುದೇ ಇಲ್ಲವೆಂದೇ ತಂದೆಗೆ ಹೇಳುತ್ತಾರೆ. ಆಗ ತಂದೆ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯಲ್ಲಿ ಕಚ್ಚಾ ಇದ್ದೀರಿ, ಆದ್ದರಿಂದ ಜ್ಞಾನದ ಕತ್ತಿ ಕೆಲಸ ಮಾಡುತ್ತಿಲ್ಲ. ನೆನಪಿನಲ್ಲಿರುವ ಶ್ರಮ ಪಡಿ, ಇದು ಗುಪ್ತ ಶ್ರಮವಾಗಿದೆ. ಮುರಳಿ ನುಡಿಸುವುದು ಪ್ರತ್ಯಕ್ಷವಾದ ಕೆಲಸ, ನೆನಪು ಗುಪ್ತವಾಗಿದೆ. ಯಾವುದರಿಂದ ಶಕ್ತಿ ಸಿಗುತ್ತದೆ? ಜ್ಞಾನದಿಂದ ಶಕ್ತಿ ಸಿಗುವುದಿಲ್ಲ. ನೆನಪಿನ ಬಲದಿಂದಲೇ ಪತಿತರಿಂದ ಪಾವನರಾಗುತ್ತೇವೆ. ಸಂಪಾದನೆಗೆ ಪುರುಷಾರ್ಥ ಮಾಡಬೇಕು. ಮಕ್ಕಳಲ್ಲಿ ಯಾವಾಗ ನೆನಪು ಏಕರಸವಾಗಿರುತ್ತದೆ, ಸ್ಥಿತಿ ಚೆನ್ನಾಗಿರುತ್ತದೆಯೋ ಆಗ ಬಹಳ ಖುಷಿ ಇರುತ್ತದೆ. ಮತ್ತು ಯಾವಾಗ ನೆನಪು ಚೆನ್ನಾಗಿರುವುದಿಲ್ಲ, ಯಾವುದೋ ಮಾತಿನಲ್ಲಿ ಗುಟುಕುರಿಸುತ್ತಿರ್ತಾರೆ, ಆಗ ಖುಷಿಯು ಕಳೆದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೆನಪಿಗೆ ಬರುವುದಿಲ್ಲವೇ? ಇಲ್ಲಿ ನೀವು ಮನೆಯಲ್ಲಿದ್ದರೂ ಎಲ್ಲ ಮಾಡುತ್ತಿದ್ದರೂ ಶಿಕ್ಷಕರ ನೆನಪು ಮಾಡಬೇಕು. ಈ ಶಿಕ್ಷಕನಿಂದ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಇರಿ, ಶಿಕ್ಷಕರ ನೆನಪು ಬಂದಾಗ ತಂದೆ ಹಾಗೂ ಗುರುವಿನ ನೆನಪು ಬರುತ್ತದೆ. ಎಷ್ಟು ಪ್ರಕಾರವಾಗಿ ತಂದೆಯು ತಿಳಿಸುತ್ತಾರೆ. ಆದರೆ ಮನೆಯಲ್ಲಿ ಹಣ, ಸಂಪತ್ತು, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನೂ ನೋಡುತ್ತಾ ಮರೆತು ಬಿಡುತ್ತಾರೆ. ತಂದೆಯು ಬಹಳ ತಿಳಿಸುತ್ತಿರುತ್ತಾರೆ, ನೀವು ಆತ್ಮಗಳಿಗೆ ಸರ್ವಿಸ್ ಮಾಡಿ. ತಂದೆಯ ನೆನಪೇ ಶ್ರೇಷ್ಠವಾದ ಸೇವೆಯಾಗಿದೆ.
ಮನಸ ವಾಚ ಕರ್ಮಣ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ಬಾಯಿಂದ ಜ್ಞಾನದ ಮಾತೇ ಹೇಳಿ. ಯಾರಿಗೆ ದುಃಖ ಕೊಡಬೇಡಿ. ಯಾವುದೇ ಅಕರ್ತವ್ಯವನ್ನು ಮಾಡಬೇಡಿ. ಮೊದಲ ಮಾತು ತಂದೆಯನ್ನು ತಿಳಿಯದಿದ್ದರೆ ಏನೇನೋ ಅರ್ಥೈಸಿಕೊಳ್ಳಲಾಗುವುದಿಲ್ಲ. ಮೊದಲು ತಂದೆಯನ್ನು ಪಕ್ಕಾ ಮಾಡಿಕೊಳ್ಳಿ. ಅಲ್ಲಿಯ ತನಕ ಮುಂದೆ ಹೋಗಬಾರ್ದು. ಶಿವ ತಂದೆಯು ರಾಜಯೋಗವನ್ನು ಕಲಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಈ ಚೀಚಿ ಪ್ರಪಂಚದಲ್ಲಿ ಮಾಯು ಆಡಂಬರ ಬಹಳ ಇದೆ. ಎಷ್ಟು ಫ್ಯಾಷನ್ ಇದೆ. ಕೊಳಕು ಪ್ರಪಂಚದೊಂದಿಗೆ ನಿಮಗೆ ತಿರಸ್ಕಾರ ಬರಬೇಕು. ಒಬ್ಬ ತಂದೆಯ ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಪವಿತ್ರ ಆಗುತ್ತೀರಿ. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಚೆನ್ನಾಗಿ ಧಾರಣೆ ಮಾಡಿ. ಮಾಯಾ ಶತ್ರು ಅನೇಕರ ಬುದ್ಧಿಯನ್ನು ಕೆಡಿಸುತ್ತದೆ. ಕಮಾಂಡರ್ ತಪ್ಪು ಮಾಡಿದರೆ ಅವರನ್ನು ಕೆಲಸದಿಂದ ನಿವೃತ್ತಿಗೊಳಿಸುತ್ತಾರೆ. ಸ್ವಯಂ ಕಮಾಂಡರ್ಗೆ ನಾಚಿಕೆ ಆಗುತ್ತದೆ. ಮತ್ತೆ ರಾಜೀನಾಮೆಯನ್ನು ಕೊಟ್ಟು ಬಿಡುತ್ತಾರೆ. ಇಲ್ಲಿಯೂ ಹಾಗೆ ಆಗುತ್ತದೆ. ಒಳ್ಳೊಳ್ಳೆಯ ಕಮಾಂಡರು ಸಹ ಪದಚ್ಯುತರಾಗುತ್ತಾ ಹೋಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪೀತ ಬಾಪ್ಕದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद चार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया. ವಹಾ ಬಾಬಾ ವಹಾ. ಧಾರಣೆಗಳಿಗೆ ಮುಖ್ಯ ಸಾರ. 1ನೇ ಪಾಯಿಂಟ್ ಆಗಿದೆ. ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು. ನೆನಪಿನ ಮಸ್ತಿಯಲ್ಲಿ ಇರುವುದರಿಂದ ಸರ್ವೀಸತವಾಗಿ ವೃದ್ಧಿಯಾಗುತ್ತದೆ. ಮನಸ ವಾಚ ಕರ್ಮನ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. 2ನೇ ಪಾಯಿಂಟ್ ಆಗಿದೆ. ಬಾಯಿಂದ ಜ್ಞಾನದ ಮಾತುಗಳನ್ನೇ ತಿಳಿಸಿ. ಯಾರಿಗೂ ದುಃಖ ಕೊಡಬಾರದು. ಯಾವುದೇ ಕರ್ತವ್ಯ ಮಾಡಬೇಡಿ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ವರದಾನ. ಕಬ್ಬಿನ ಸಮಾನ ಆತ್ಮವನ್ನು ಪಾರಸವನ್ನಾಗಿ ಮಾಡುವಂತ ಮಾಸ್ಟರ್ ಪಾರಸನಾಥ್ ಭವ. ತಾವೆಲ್ಲರೂ ಪಾರಸನಾಥ್ ತಂದೆಯು ಮಕ್ಕಳ ಮಾಸ್ಟರ್ ಪಾರಸನಾಥರಾಗಿರುವಿರಿ. ಆದ್ದರಿಂದ ಯಾವುದೇ ರೀತಿಯ ಲೋಹದಂತಹ ಆತ್ಮವಾಗಿರಲಿ. ಆದರೆ ನಿಮ್ಮ ಸಂಘದಿಂದ ಲೋಹವು ಸಹ ಪಾರಸವಾಗಿರಬೇಕು. ಇದು ಲೋಹವಾಗಿದೆ ಎಂದು ಯೋಚಿಸಬೇಡಿ. ಪಾರಸದ ಕೆಲಸವಾಗಿದೆ ಲೋಹವನ್ನು ಪಾರಸ ಮಾಡೋದು. ಇದೇ ಲಕ್ಷ್ಯ ಮತ್ತು ಲಕ್ಷಣ ಸದಾ ಸ್ಮೃತಿಯಲ್ಲಿಟ್ಟು ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಾಡಬೇಕು. ಆಗ ಅನುಭವವಾಗುವುದು. ನಾನು ಆತ್ಮನ ಬೆಳಕಿನ ಕಿರಣಗಳು ಅನೇಕ ಆತ್ಮಗಳಿಗೆ ಚಿನ್ನದಂತೆ ಮಾಡುವ ಶಕ್ತಿಯನ್ನು ಕೊಡುತ್ತದೆ. ಸ್ಲೋಗನ್. ಪ್ರತಿ ಕಾರ್ಯ ಸಾಹಸ್ಯದಿಂದ ಮಾಡಿ. ಆಗ ಸರ್ವರಿಂದ ಸಮ್ಮಾನ್ ಪ್ರಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ. ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಪರಮಾತ್ಮನ ಪ್ರೀತಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮದ ಆಧಾರವಾಗಿದೆ. ಹೇಳಲಾಗುತ್ತದೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಜಗತ್ತಿದೆ, ಜೀವನವಿದೆ. ಪ್ರೀತಿ ಇಲ್ಲವೆಂದರೆ ಜೀವನವಿಲ್ಲ, ಜಗತ್ತಿಲ್ಲ. ಪ್ರೀತಿ ಸಿಕ್ಕಿದರೆ ಅರ್ಥಾತ್ ಜಗತ್ತೇ ಸಿಕ್ಕಿದ. ಪ್ರಪಂಚವೊಂದು ಹನಿಯ ಬಾಯಾರಿಕೆಯಲ್ಲಿದ್ದಾರೆ ಮತ್ತು ನೀವು ಮಕ್ಕಳದು ಈ ಪ್ರಭು ಪ್ರೀತಿಯ ಆಸ್ತಿಯಾಗಿದೆ. ಇದೇ ಪ್ರಭು ಪ್ರೀತಿಯಿಂದ ಬೆಳೆಯುತ್ತೀರಿ. ಅರ್ಥಾತ್ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿಯುತ್ತೀರಿ. ಸದಾ ಪ್ರೀತಿಯ ಸಾಗರದಲ್ಲಿ ಲವಲೀನರಾಗರಿ. ಓಂ ಶಾಂತಿ.